ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಕು 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 ನೋಡಮ್ಮ ನಿತ್ಯ, ನನಗೂ ವಯಸ್ಸಾಯ್ತು, ಸ್ವಲ್ಪ ಅರಳು ಮರಳು ಅಲ್ಲ ಪೂರ್ತಿ ಅಂತ ಹೇಳಿ. ಬಾಯಿ ಮುಚ್ಕಳೆ. ನೋಡು, ಅವನು ನನ್ನ ಹಿರಿಯ ಮಗ, ಇವನು ಎರಡನೇ ಮಗ, ಅವನ್ ಮೂರನೇ ಮಗ, ಅವಳು ನನ್ನ ಪ್ರೀತಿಯ ಕೊನೆ ಮಗಳು, ಇವಳು ಹಿರಿ ಸೊಸೆ, ಅವಳು ಎರಡನೇ ಸೊಸೆಯಾಗಿ ನಮ್ಮ ಮನೆಗೆ ಬರೋಳು. ನೀನು ನನ್ನ ಧರ್ಮ ಪತ್ನಿ ಪದ್ಮ. ಸರಿಯಾಗಿ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲರ ಜೊತೆ ನನ್ನ ಹೆಸರು ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ, ಅದೇ ನನ್ ಪುಣ್ಯ. ಭಯಂಕರವಾದದನ್ನ ಯಾರು ಯಾವತ್ತೂ ಮರೆಯಕ್ ಸಾಧ್ಯನೇ ಇಲ್ಲ. ಓ ಬೈದ ಬೈ, ಮರೆಯೋಷ್ಟರಲ್ಲಿ ಒಂದು ವಿಷಯ ಹೇಳ್ಬಿಡ್ತೀನಿ. ನೋಡಮ್ಮ ನಿತ್ಯ, ನಮ್ಮ ಫ್ಯಾಕ್ಟ್ರಿ ಜವಾಬ್ದಾರಿನ ಕಂಪ್ಲೀಟ್ ಆಗಿ ನೀನು ನೋಡ್ಕೋಬೇಕು ಅಂತ ಹೇಳಿದ್ದೆ. ಅದರಲ್ಲಿ ಒಂದು ಸ್ಮಾಲ್ ಚೇಂಜಸ್. ನನ್ನ ದೊಡ್ಡ ಸೊಸೆ ತಾನು ಮಾಡ್ತಾ ಇರೋ ಒಳ್ಳೆ ಕೆಲಸನ ಬಿಟ್ಟು ಫ್ಯಾಕ್ಟ್ರಿ ಸಂಪೂರ್ಣ ಜವಾಬ್ದಾರಿ ನಾನು ನೋಡ್ಕೊಳ್ತೀನಿ ಅಂತ ವಹಿಸ್ಕೊಂಡ್ಬಿಟ್ಟಿದ್ದಾಳೆ. ನೀನು ನನ್ನ ಮಗನ ಮದುವೆಯಾಗಿ ನಮ್ಮ ಮನೆಗೆ ಬಂದ್ಮೇಲೆ ಇಬ್ಬರು ಸೊಸೆಯರು ಈಕ್ವಲ್ ಆಗಿ ನೋಡ್ಕೊಳ್ಳಿ. ಓಕೆ? ಐ ಒಬ್ಜೆಕ್ಟ್ ಮಾವ. ನಮ್ಮ ಮಕ್ಕನ ಮೈನೆ ಮುಡ್ತೀಯಲ್ಲ ನೀನು. ಇವತ್ ನಿನ್ ಮಣ್ಣಿನ ಋಣ ತೀರ್ತು ಕಣಲೆ. ಬೇಡ ರಜ, ತಪ್ಪಾಡ್ತಾ ಇದ್ದೆ ನೀನು. ರಜ ಬೇಡ, ತಪ್ಪಾಡ್ತಾ ಇದ್ಯಾ. ಒಂದೇ ಊರಲ್ಲಿ ಎರಡು ಕತ್ತಿ ಇಡೋದಕ್ಕಾಗೋದಿಲ್ಲ. ಫ್ಯಾಕ್ಟ್ರಿ ಸಂಪೂರ್ಣ ಜವಾಬ್ದಾರಿನ ನಾನೊಬ್ಳೇ ನೋಡ್ಕೋತೀನಿ. ನನಗೆ ಅದರಲ್ಲಿ ಇನ್ನೊಬ್ರು ಇನ್ವಾಲ್ವ್ಮೆಂಟ್ ಇಷ್ಟ ಆಗೋದಿಲ್ಲ. ನಿತ್ಯ, ನೀನೇನಾದ್ರೂ ಫ್ಯಾಕ್ಟ್ರಿ ಜವಾಬ್ದಾರಿನ ನೀನು ಕೊಡ್ತಾರೆ ಅಂತ ಈ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ರೆ ಮೊದ್ಲು ಅದನ್ನ ಮನ್ಸಿಂದ ತೆಗ್ದಾಕು. ಯಾಕೆಂದ್ರೆ ಈಗ ಕಂಪ್ನಿ MD ನಾನು. ಫ್ಯಾಕ್ಟ್ರಿ ಜವಾಬ್ದಾರಿ ಸಿಗುತ್ತೆ ಅಂತ ನಾನು ಈ ಮದ್ವೆಗೆ ಒಪ್ಕೊಂಡಿಲ್ಲ ಮಾವ. ನನಗಿಷ್ಟ ಆಗಿರೋದು ನಿಮ್ ಮಗ. ತೀರ್ಥ ಅವರೊಬ್ರು ನನಗ್ ಸಿಕ್ಕಿದ್ರೆ ಅಷ್ಟೇ ಸಾಕು. ವೆರಿ ಗುಡ್. ವಾವ್, 2-3 ಮೀಟಿಂಗ್ಗೆ ಇಷ್ಟೊಂದು ಲವ್ವ. ಅಮೇಜಿಂಗ್. ಅಣ್ಣ ಅಣ್ಣ, ನನ್ ಮಗನ ರಾಜೇಶ ಸಾಯಿಸ್ಬಿಡ್ತಾರಣ, ಒಂಚೂರು ಬಂದ್ ಕಾಪಾಡ್ರಣ. ಮಾಡಿದ ಪಾಪ ಗಣಪ ಸರ್ವಮ್ಮ. ಅಯ್ಯೋ, ಯಾರಾದ್ರೂ ಕಾಪಾಡ್ರ. ನನ್ ಮಗನ್ ಸಾಯಿಸ್ಬಿಡ್ತಾರ ಕಣ್ರಿ ಅಮ್ಮ. ಅವ್ನ ಮೈ ಮೇಲೆ ದೆವ್ವ ಬಂದ್ಬಿಟ್ಟಿದೆ, ನನ್ ಮಗನ್ ಕೊಂದೇ ಬಿಡ್ತಾನೆ, ಬಂದ್ ಕಾಪಾಡ್ರಿ ಅಮ್ಮ. ತಮ್ಮನಾಗಿ ರಾಜೇಶ ಸರಿಯಾದ ಕೆಲ್ಸನೇ ಮಾಡಿದ್ದಾನೆ. ಅವ್ನ್ ಸಿಟ್ಟಿಗೆ ಇವತ್ ನಿನ್ ಮಗ ಮಣ್ ಸೇರ್ತಾನೆ. ನನ್ ಮಗನೇ ಮಣ್ ಸೇರ್ತಾನೆ ಅಂತೀಯನೆ? ನಿನ್ ಬಾಯಿ ಮಣ್ಣಾಕ, ನಿನಗೆ ಬರ್ಬಾರ್ದು ರೋಗ ಬಂದ್ ಚಾಪಿ ಸುತ್ಕೊಂಡು ಹೋಗ. ನಿನ್ ಕೈ ಕರಿನಾಗ್ರ ಕಡಿಯ, ನಿನ್ಗೆ ಆಫನ್ ಮಾಡ್ತೀನಿ ಕಣ. ಅಯ್ಯೋ, ಯಾರಾದ್ರೂ ಕಾಪಾಡ್ರ ನನ್ ಮಗನ್ನ. ಎಂತ ಬೇವರ್ಸಿ ನನ್ನ ಮಗ. ಅವನು ನನ್ನ ದೇಹದಲ್ಲಿ ಮೊದಲಿದ್ದ ಶಕ್ತಿ ಇದ್ದಿದ್ರೆ ಅವನ ಅಡ್ಡ ಸೇರ್ಬಿಡ್ತಿದೆ ಇವತ್ತು. ಅಪ್ಪ, ಹೊಡಿಯೋದು ಬಡಿಯೋದ್ರಿಂದ ದ್ವೇಷ ಹೆಚ್ಚಾಗತ್ತೆ, ಕಮ್ಮಿ ಆಗಲ್ಲ. ಸುಮ್ಮನೆ ರಾಜೇಶನ್ ತಡಿ, ಅವ್ನ ಕಾಶಿನ ಕೊಂದೇ ಬಿಡ್ತಾನೆ. ಹೌದಾ? ಬರ್ಲಿ, ಹೊಡೆದಾಗ್ಲಿ ನನ್ನ ಮಗನ್ನ. ಆ ರಾಕ್ಷಸ ನನ್ನ ಮಗಳು ಮೈ ಮುಟ್ಟವನ, ಅವ್ನ ಕೈ ಕಾಲು ಹಾಕ್ಬಿಡ್ಲಿ ಅವನು. ಅಪ್ಪ, ನೀನ್ ಸಮಾಧಾನ ಮಾಡ್ಕೊ, ನಾನು ಹೋಗ್ ಬರ್ತೀನಿ. ಬಡ್ಡಿ ವಿಜಯಮ್ಮ ಸರ್, ಸರ್ ಯಾವನೊಬ್ಬ ರೌಡಿ ಬಂದ್ ನನ್ ಮಗನ್ ಕೊಲ್ತಾ ಇದ್ದಾನೆ ಸರ್. ಬೇಗ ಬಂದ್ ಕಾಪಾಡಿ ಸರ್. ಸರ್ ಬೇಗ ಬನ್ನಿ ಸರ್, ಸಾಯಿಸ್ಬಿಡ್ತಾನೆ ಸರ್. ಬಂದ್ ಕಾಪಾಡಿ ಸರ್ ನನ್ ಮಗನ್ನ. ಬನ್ನಿ ಸರ್. ಡ್ರೈವರ್, ಕಾಲನಿ ಕಡೆ ಕಾರ್ ತಿಕ್ಸು. ಬೇಡ ಕಣೋ, ರಾಜೇಶ, ತಪ್ಪಾಗೋಯ್ತು ಕಣೋ, ದಯವಿಟ್ಟು ಕ್ಷಮಿಸ್ಬಿಡು. ನಮ್ಮ ಮಕ್ಕನ್ ಮೈನೆ ಮುಟ್ತಿಯಲ್ಲ ನೀನು. ಸಾಯಿಸ್ಬಿಡ್ತೀನಿ ರಾಜೇಶ. ರಾಜೇಶ, ಆಚೆ ಬರೋ.
ಆಚೆ ಬಾ ರಾಜೇಶ, ಇದು ನೀನ್ ಮಾಡೋ ಕೆಲ್ಸ ಅಲ್ಲ. ನಿನ್ ಭವಿಷ್ಯ ಹಾಳಾಗುತ್ತೆ ರಾಜೇಶ, ಆಚೆ ಬಾ. ಇಲ್ಲ ಅಣ್ಣ, ಈ ನನ್ ಮಗ ನಮ್ಮ ಅಕ್ಕನ ಮೈನೆ ಬಿಟ್ಟಿದ್ದಾನೆ. ನನ್ ಪ್ರಾಣ, ನನ್ ದೇವತೆ ಅಣ್ಣ. ಅವಳ ಹೆಸರು ನಾಳ್ ಮಾಡಿರೋ ಈ ನನ್ ಮಗನ ನಾನ್ ಬಿಡಲ್ಲ, ಜೀವಂತವಾಗಿ ಬಿಡಲ್ಲ. ರಾಜೇಶ, ಅವನಿಗೆ ಶಿಕ್ಷೆ ಕೊಡೋದಕ್ಕೆ 10 ದಾರಿ ಇದೆ. ನೀ ಕೊಲೆ ಮಾಡೋದು ಇದಕ್ಕೆ ಪರಿಹಾರ ಅಲ್ಲ. ಆಚೆ ಬಾ ರಾಜೇಶ. ನಿನ್ನಕ್ಕ ನಿನ್ ಮೇಲೆ 100 ಕನ್ಸ್ಗಳು ಇಟ್ಕೊಂಡಿದ್ದಾಳೆ. ಆಚೆ ಬಾ ರಾಜೇಶ. ರಾಜೇಶ, ಹೇಳಿದ್ ಕೇಳು ರಾಜೇಶ. ಆಚೆ ಬಾ ರಾಜೇಶ. ರಾಜೇಶ, ಸಮಾಧಾನ ಮಾಡ್ಕೋ ರಾಜೇಶ. ಸಮಾಧಾನ ಮಾಡ್ಕೊಳ್ಳಿ ಸುಮನ್ ಅವರೇ, ಏನು ಅನಾಹುತ ಆಗಿಲ್ಲ. ರಾಜೇಶ, ಏನಾಯ್ತು? ಅಣ್ಣ, ನನ್ ಮಗ ನಮ್ಮ ಮಕ್ಕಳು ನಾನು ಇಲ್ದಿರೋ ಟೈಮಲ್ಲಿ ಬಂದು. ಏನಾಯ್ತು? ಒಂದ್ ಹುಡುಗಿ ಮನೆಯೊಳಗೆ ಹೋಗಿ ಬಾಗ್ಲಾಕೊಂಡ್ರೆ ಏನಾಗ್ಬೇಕು ಅದೇ ನನ್ನ ಸುಮ್ಮಿ ಮಧ್ಯ ಎಲ್ಲ ಮುಗ್ದೋಯ್ತು. ಅವತ್ತೇನಂದೆ ನೀನು? ನನಗೆ ಸುಮ್ಮಿ ಮದ್ವೆ ಆಗೋ ಯೋಗ್ಯತೆ ಇಲ್ಲ ಅಲ್ಲ. ಈಗ ನಾನ್ ಹೇಳ್ತೀನಿ ಕೇಳು. ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ, ನನ್ ಮಗನ ಹೊರ ಸಾಯಿಸ್ತವನೆ, ಬನ್ನಿ ಬೇಗ. ಇವನೇ ಇನ್ಸ್ಪೆಕ್ಟ್ರೆ, ನನ್ ಮಗನ್ ಹೆಂಗ್ ಹೊಡೆದ ನೋಡಿ ಇನ್ಸ್ಪೆಕ್ಟ್ರೆ. ಇವನೇ ರಾಜೇಶ್ ಇದನ್ನಲ್ಲ, ಕೆಳಗಡೆ ಸ್ಟೇಷನ್ಗೆ ಹಾಕಿ, ಅಲ್ಲ ಜೈಲಿಗೆ ಹಾಕಿ, ಗಲ್ಲಿಗೆ ಏರಿಸ್ಬಿಡಿ ಅವ್ನ. ಇನ್ಸ್ಪೆಕ್ಟರ್, ತಪ್ಪು ಮಾಡಿರೋದು ಇವ್ರ ಮಗ ಕಾಶಿ. ಸುಮನ ಅವ್ರ ಮನೇಲಿ ಒಬ್ಬರೇ ಇರ್ಬೇಕಾದ್ರೆ ಒಳಗ್ ನುಗ್ಗಿ ಅಸಹ್ಯವಾಗಿ ನಡ್ಕೊಂಡಿದ್ದಾನೆ. ಹೇಳ್ಕೊಂಡು ಹೋಗಿ ಸರ್ ಇವ್ನ. ಏಯ್, ಏನಾಯ್ತು ನಿಂಗೆ? ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೋ. ಆವೇಶದಲ್ಲಿ ಏನಾದ್ರು ಮಾಡ್ಕೊಂಡ್ಯಾ? ನಿಮ್ಗೂ ನಿಮ್ ಮಗಂಗೂ ಕೊಡ್ತಾ ಇರೋ ಕೊನೆ ವಾರ್ನಿಂಗು. ಹದ್ಬಸ್ತಲ್ಲಿದ್ರೆ ಇಲ್ಲಿರ್ತೀರಾ, ಇಲ್ದೆ ಇದ್ರೆ. ಇನ್ಸ್ಪೆಕ್ಟರ್, ಹೇಳ್ಕೊಂಡೋಗಿ. ಸುಮನಾ ಅವ್ರೆ, ನಿಮ್ಗೇನಾದ್ರೂ ತೊಂದರೆ ಇದ್ರೆ ನಂಗೆ ಕಾಲ್ ಮಾಡಿ ಹೇಳಿ ಅಂತ ಹೇಳಿಲ್ವಾ? ಯಾಕೆ ಮಾಡಿಲ್ಲ? ನೋನು, ನೀವು ತಲೆ ತಗ್ಸೋ ಕೆಲಸ ಏನ್ ಮಾಡಿಲ್ಲ. ಧೈರ್ಯವಾಗಿರಿ, ಅವನ್ನ ನಾನ್ ನೋಡ್ಕೋತೀನಿ. ಗೊತ್ತಿತ್ತು ನಂಗೆ, ಎಲ್ರು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂತ್ಕೊಂಡಿರ್ತೀರಾ, ಯಾರು ಅಡ್ಗೆ ಮಾಡಿರಲ್ಲ ಅಂತ. ಅದಕ್ಕೆ ತೀರ್ಥಣ್ಣನ ಹತ್ರ ದುಡ್ಡು ಇಸ್ಕೊಂಡು ನಾನೇ ಪಾರ್ಸಲ್ ತಗೊಂಬಂದೆ. ಅಪ್ಪ, ಅಕ್ಕನಿಗಿಂತ ಜಾಸ್ತಿ ಕೋಪ ನನಗೆ ಇದೆ. ಈಗ್ಲೂ ನನಗೆ ಬರ್ತಿರೋ ಕೋಪಕ್ಕೆ ಅವನ್ನ ಸಾಯಿಸ್ಬಿಡ್ಬೇಕು ಅನಿಸ್ತಿದೆ. ರಾಜಿ, ಹೋಗಿ ತಟ್ಟೆ ತಗೊಂಬ, ಊಟ ತಣ್ಣಗಾಯ್ತದೆ. ಹಾ ಪಯ್ಯ. ನಡಿ ಆ ಕಡೆ.
ಏನ್ ಕೋಪ ಇವನೊಬ್ಬನ್ಗೆ ಬರೋದು? ಎಲ್ರಿಗೂ ಬರ್ತದೆ, ಆದ್ರೆ ಕೋಪ ಬಂದಾಗ ಸಮಾಧಾನದಿಂದ ಕೆಲಸ ಮಾಡ್ಬೇಕು, ಆವೇಶದಿಂದ ಅಲ್ಲ. ಏ ಸುಮ್ನೆ, ನಿನ್ಗೇನು ಹುಚ್ಚಿಡ್ದೈತೆ ಏನವ? ಹುಚ್ಚಿಟ್ಟಿರೋದು ನನಗಲ್ಲಪ್ಪ, ನಿನ್ ಮಗನ್ಗೆ. ಹಿಂದೆ ಮುಂದೆ ನೋಡ್ದೆ ಚಾಕು ತಗೊಂಡು ಅವನ್ ಚುಚ್ಚಕ್ ಹೋಗಿದ್ನಲ್ಲ. ಆ ಕಾರ್ಪೊರೇಟರ್ ಸಾಹೇಬ್ರು ಬಂದ್ ತಡಿದೆ ಹೋಗಿದ್ದಿದ್ರೆ ಕೊಲೆನೇ ಮಾಡ್ತಿದ್ದ. ಮಾಡ್ಲಿಲ್ಲ ಅಂತ ಕೊರಗೊಂದು ಉಳ್ಕೊಂಡ್ಬಿಟ್ಟಿದೆ ಅಪ್ಪ. ಯಾಕೋ ಅಕ್ಕನ್ ಉರಿಸ್ತೀಯಾ? ಉರಿಸ್ದ ಇನ್ನೇನ್ ಮಾಡ್ತಾನೆ? ಇವನ್ ಕೊಲೆ ಮಾಡಿ ಜೈಲಲ್ಲಿ ಕೊಳೆಯೋದನ್ನ ನಾನ್ ನೋಡಿ ಹೊಟ್ಟೆ ಹೊರತು ದಿನೇ ದಿನೇ ಸಾಯೋದೇ ಅವನಿಗಿಷ್ಟನ ಕೇಳೆ. ನಾನು ಇವನನ್ನ ಬೆಳೆಸಿದ್ದು ಕೊಲೆ ಮಾಡಿ ಜೈಲ್ಗೆ ಹೋಗೋದಕ್ಕ. ಯಾವ್ದ್ ನಂಗೆ ಇಷ್ಟ ಸಂಕಟ ಕೊಡ್ತಾನ ಕೇಳೆ, ಕೇಳು. ಏ ರಾಜಿ, ನೀನೇನೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಮಾತಾಡಕ್ ಬಾಯಿ ಇಲ್ವಾ ನಿಂಗೆ? ಹೇಳು ಅಕ್ಕಂಗೆ, ಅವ್ನ್ ಮಾಡಿದ ಕೆಲ್ಸಕ್ಕೆ ನಿನ್ಗೆ ಅವನ್ನ ಕೊಂದ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿಲ್ವಾ? ಬರ್ತಿದೆ. ಕೊಚ್ಚಾಕ್ಬೇಕಿತ್ತು ಅವನನ್ನ, ಕಪಾಲಕ್ ಬಾರಿಸ್ತೀನಿ ನೋಡು. ಆ ಮನೆ ಹಾಳಂಗೆ ಕಾಲೋನಿಯವ್ರೆ ಹೊಡೆದು ಬುದ್ಧಿ ಕಳ್ಸಿದ್ರು ತಾನೆ. ಇವನೇನೆ ಸಿನಿಮಾ ಹೀರೋ ಆಗೋದು? ನಮ್ಮ ಅಕ್ಕನ ವಿಷಯ ಬಂದ್ರೆ ನಾನ್ ಹೀರೋ ಅಂತಾನೆ ಹೇಳೆ. ನಮ್ಮ ಅಕ್ಕನ ಮುಟ್ಟೋದಿರ್ಲಿ, ಕಣ್ಣೆತ್ ನೋಡಿದ್ರೆ ಕಣ್ಗುಡ್ಡೆ ಕಿತ್ಬಿಡ್ತೀನಿ. ಅಂತದ್ರಲ್ಲಿ ಇಷ್ಟೊಂದೆಲ್ಲ ಅವಮಾನ ಮಾಡಿದ್ರೆ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಕೇಳ ರಾಜಿ, ಕೇಳಪ್ಪಯ್ಯ. ಅವನ್ ಜೈಲ್ಗೆ ಹೋಗಿದ್ರೆ ನಾನ್ ಸಾಯ್ತಿರ್ಲಿಲ್ವಾ? ಹಾಗಿದ್ರೆ ನಾನ್ ಸಾಯೋದ್ ಇಷ್ಟ ಅವನಿಗೆ ಕೇಳೆ. ಅಕ್ಕ, ಅವನೇನೋ ನಿನ್ ಮೇಲಿರೋ ಪ್ರೀತಿಗಾಗಿ ನಡ್ಕೊಂಡಿದ್ದಾನೆ. ಹೋಗ್ಲಿ ಬಿಡು. ಏನೇ ಬಿಡೋದು? ಈ ಆಟ ಇಲ್ಲಿಗೆ ನಿಲ್ಲುತ್ತೆ ಅನ್ಕೊಂಡಿದ್ಯಾ? ಮಗನ್ ಹಿಗ್ಗ ಮುಗ್ಗ ಹೊಡೆದು ಜೈಲ್ಗೆ ಹಾಕ್ತಿದ್ದಾನೆ ಅಂತ ಹೇಳಿ ಆ ವಿಜಯಮ್ಮ ಸುಮ್ನೆ ಬಿಡ್ತಾಳ? ನಾಳೆನೆ ಸಾಲದ್ದು ತಂದ್ಕೊಡು ಅಂತ ಕುತ್ಕೆ ಮೇಲೆ ಕುತ್ಕೊಂಡ್ರೆ ನಾನು ಎಲ್ಲಿಗೆ ಹೋಗ್ತಾ ಇರ್ಲಿ ರಾಜಿ? ಕಾಲೇಜ್ ಫೀಸ್ಗೆ ಸಾಲ ಮಾಡಿದ್ದೀನಿ, ಚೀಟಿ ದುಡ್ಡು ಎತ್ತಿದ್ದೀನಿ. ಅದನ್ನೆಲ್ಲ ಒಂದೇ ದಿನದಲ್ಲಿ ತಂದ್ಕೊಡು ಅಂದ್ರೆ ನಾನು ಎಲ್ಲಿಗೆ ಹೋಗಿ ಸಾಯ್ಲಿ? ನಿಮ್ಮಣ್ಣ ದುಡ್ಕೊ ಬಂದ್ ಕೊಡ್ತಾನ ಕೇಳು. ಅವಕಾಶ ಆದಾಗ ಕೊಡ್ತೀವಿ ಅಂತ ಹೇಳೋದು. ಹಂಗೂ ಏನಾದ್ರು ಕುತ್ಕೆ ಮೇಲೆ ಕುತ್ಕೊಂಡ್ರೆ ಕೊಡೋದಕ್ಕಾಗಲ್ಲ, ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಹೇಳೋಣ. ಅದ್ರಲ್ಲಿ ಏನಿದೆ? ನನಗ್ ಬರ್ತಿರೋ ಕೋಪಕ್ಕೀಗ ನನ್ ತಲೆ ಮೇಲೆ ಹೊಡಿಬೇಕು ಅಂತ ಅನಿಸ್ತಿದ್ರೆ ಹೊಡಿಯ ಕೇಳು ರಾಜಿ. ಆದ್ರೆ ನನಗೆ ಹಣಕ್ಕಿಂತ ನಮ್ಮ ಅಕ್ಕನ ಮಾನ ಮುಖ್ಯ. ನಮ್ಮ ಅಕ್ಕನ ಮಾನ ಯಾರಾದ್ರೂ ತೆಗೆದ್ರೆ ಕೊಲೆನೇ ಮಾಡ್ಬಿಡ್ತೀನಿ.